ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆ ಮುಂದುವರಿತಾ ಇದೆ. ಜೂನ್ 30ರಿಂದ ಜುಲೈ 29ರವರೆಗೆ ಈ ಮನೆ ಮನೆಗೆ ಭೇಟಿ ಕಾರ್ಯಕ್ರಮ ಆರಂಭವಾಗಲಿದೆ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭವಾಗಲಿದೆ. ಜೂನ್ 30ನೇ ತಾರೀಕಿನಿಂದ ಜುಲೈ 29ನೇ ತಾರೀಕಿನವರೆಗೂ ಮನೆ ಮನೆಗೆ ಭೇಟಿ ಕೊಡಲಿದ್ದಾರೆ ಚುನಾವಣಾ ಅಧಿಕಾರಿಗಳು. ಬಿಎಲ್ಒಗಳು ಮನೆ ಮನೆಗೆ ಭೇಟಿಯನ್ನು ನೀಡಲಿದ್ದಾರೆ. ಭೇಟಿ ನೀಡಿ ಮತದಾರರ ವಿವರಗಳನ್ನು ಪರಿಶೀಲನೆ ಮಾಡಲಿದ್ದಾರೆ. ಈ ವೇಳೆ ಬಿಎಲ್ಒಗಳು ಎಸ್ಐಆರ್ ಅರ್ಜಿಯನ್ನ ಕೂಡ ನೀಡಲಿದ್ದಾರೆ. ನಿಮ್ಮ ಕೈಗೆ ಮತದಾರರು ಅರ್ಜಿಯನ್ನ ಭರ್ತಿ ಮಾಡಬೇಕು, ಹಾಗೆ ಸಹಿ ಕೂಡ ಮಾಡಬೇಕು. ಅಗತ್ಯವಾದಂತಹ ದಾಖಲೆಗಳನ್ನ ಕೂಡ ಅರ್ಜಿಯೊಂದಿಗೆ ಸಲ್ಲಿಸಬೇಕಾಗುತ್ತೆ. ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರು ಪರಿಶೀಲನೆ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಅಥವಾ ಹೊಸ ಮತದಾರರ ಹೆಸರು ಸೇರ್ಪಡೆಯಾಗಿರಬಹುದು, ಅಥವಾ ಮೃತಪಟ್ಟವರ ಹೆಸರು ಏನಿದೆ ಹೀಗೆ ಎಲ್ಲವನ್ನ ಕೂಡ ಪರಿಶೀಲನೆಯನ್ನ ಮಾಡಲಿದ್ದಾರೆ ಬಿಎಲ್ಒಗಳು. ನೋಡಿ, ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದರೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಲಿದೆ. ಇನ್ನು ಜೂನ್ 30ರಿಂದ ಅಂದರೆ ನಾಳೆಯಿಂದ ಈ ಒಂದು ಪ್ರಕ್ರಿಯೆ ಆರಂಭವಾಗುತ್ತೆ. ಜುಲೈ 29ನೇ ತಾರೀಕು ಅಂದರೆ ಮುಂದಿನ ತಿಂಗಳು 29ನೇ ತಾರೀಕಿನವರೆಗೂ ಕೂಡ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ನೋಡಿ, ಚುನಾವಣಾ ಅಧಿಕಾರಿಗಳು ಮತ್ತು ಬೂತ್ ಮಟ್ಟದ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರ ಮನೆಗೂ ಕೂಡ ಧಾವಿಸ್ತಾರೆ. ಹಾಗೆ ನಿಮ್ಮ ವಿವರಗಳನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಅವ್ರು ಕೇಳಿದಂತಹ ವಿವರಗಳನ್ನ ನೀವು ಕೊಡಬೇಕಾಗುತ್ತೆ. ಐ ಡಿ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಅಥವಾ ನೀವು ಇಲ್ಲಿ ಏನು ಭಾರತದ ಪ್ರಜೆಗಳು ಅಂತ ಅಂದ್ಕೊಳ್ಳೋಕೆ ಏನು ಐಡಿಗಳಿದೆ ಅದನ್ನ ಪ್ರೂಫನ್ನು ಕೊಡಬೇಕಾಗುತ್ತೆ. ನಾಳೆಯಿಂದ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರು. ಎಸ್ಐಆರ್ ವಿಚಾರವಾಗಿ ಕೈ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ನಿನ್ನೆ ಮೈಸೂರಲ್ಲಿ ಕಾಂಗ್ರೆಸ್ ಮುಖಂಡರಿಗೆ ಜಾಗೃತಿ ಸಮಾವೇಶವನ್ನ ಕೂಡ ಮಾಡಲಾಯಿತು. ಜಾಗೃತಿಯನ್ನ ವಹಿಸದೇ ಇದ್ರೆ ಮಾರಣ ಹೋಮ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೂಡ ಕೊಟ್ಟರು. ಕಾಂಗ್ರೆಸ್ ಸರ್ಕಾರದಿಂದ ಜನರಲ್ಲಿ ಜಾಗೃತಿ ಸಮಾವೇಶವನ್ನ ಮೂಡಿಸಲಾಗ್ತಾ ಇದೆ. ನೋಡಿ, ಮತದಾರರು ಅರ್ಜಿಯನ್ನ ಭರ್ತಿ ಮಾಡಬೇಕು, ಸಹಿ ಮಾಡಬೇಕು, ಹಾಗೆ ಅಗತ್ಯ ದಾಖಲೆಗಳೊಂದಿಗೆ ಅದನ್ನ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ. ಆದರೆ ಈ ಒಂದು ಪ್ರಕ್ರಿಯೆ ಕುರಿತಂತೆ ಇಲ್ಲಿ ಕಾಂಗ್ರೆಸ್ನ ನಾಯಕರು ಏನಿದ್ದಾರೆ ಫುಲ್ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ಎಲ್ಲೆಲ್ಲಿ ಪಂಚರಾಜ್ಯಗಳ ಚುನಾವಣೆ ನಡೀತಲ್ವಾ, ಆ ಚುನಾವಣೆಯಲ್ಲಿ ಈ ಎಸ್ಐಆರ್ ಪ್ರಕ್ರಿಯೆ ನಡೀತು. ಎಸ್ಐಆರ್ ಪ್ರಕ್ರಿಯೆಯಿಂದ ಬೇರೆ ಪಕ್ಷಗಳು ಮಕಾಡೆ ಮಲಗಿದ್ದುಂಟು, ಬಿಜೆಪಿ ಎದ್ದು ಬಂದದ್ದುಂಟು. ಹೀಗಾಗಿ ಕರ್ನಾಟಕದಲ್ಲಿ ಮತ್ತೆ ಈ ರೀತಿ ಆಗಬಾರ್ದಲ್ವಾ ಎನ್ನುವಂತಹ ಒಂದಷ್ಟು ಆತಂಕಗಳು ಕೂಡ ಇರುವಂಥದ್ದು ಕಾಂಗ್ರೆಸ್ ನಾಯಕರಿಗೆ. ಹೀಗಾಗಿ ಎಸ್ಐಆರ್ ಪ್ರಕ್ರಿಯೆ ಏನಿದೆ ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಜನಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಅಲ್ಲಲ್ಲಿ ಸಮಾವೇಶವನ್ನ ಕೂಡ ಮಾಡ್ತಾ ಇರುವಂಥದ್ದು. ನಿನ್ನೆ ಅಷ್ಟೇ ಮೈಸೂರಲ್ಲೂ ಕೂಡ ಸಮಾವೇಶ ಆಯಿತು. ಜಾಗೃತಿಯನ್ನ ವಹಿಸದೇ ಇದ್ರೆ ಮಾರಣ ಹೋಮ ಆಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಯನ್ನ ನೀಡಿದ್ರು. ಅದರ ಜೊತೆಗೆ ಜನರಲ್ಲಿ ಜಾಗೃತಿಯನ್ನ ಕೂಡ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಚುನಾವಣೆ ಸಂಸದೀಯ ಪ್ರಜಾಪ್ರಭುತ್ವದ ಬುನಾದಿ. ಪ್ರತಿಯೊಬ್ಬರು ಕೂಡ ವಯಸ್ಕ ಮತದಾರ ಅಂತ ಕರಿತೀವಿ ನಾವು. 18 ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮತದಾರರಾಗಲಿಕ್ಕೆ ಅರ್ಹರಿದ್ದಾರೆ. ಇದು ಅವರ ಹಕ್ಕು. ಈ ಹಕ್ಕನ್ನು ಮೊಟಕು ಮಾಡತಕ್ಕಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಚುನಾವಣಾ ಆಯೋಗ ನಮ್ಮ ಸಂವಿಧಾನದ ನಿರ್ಮಾತೃ ಅವರಿಗೆ ಸಂವಿಧಾನದ ಹಕ್ಕನ್ನ ಕಾನ್ಸ್ಟಿಟ್ಯೂಷನಲ್ ಪವರ್ ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಸಂವಿಧಾನದ ರೀತಿಯಲ್ಲಿ ನಡ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ. ಕೇಳ್ರಪ್ಪ ಕೇಳಿ, ಇದೇ ಬರೋ ಜೂನ್ 30ನೇ ತಾರೀಕಿಂದ ಕರ್ನಾಟಕದಲ್ಲಿ ಎಸ್ಐಆರ್ ಆಗ್ತೈತೆ. ಜೂನ್ 30ಕ್ಕೆ ಶುರುವಾಗುವ ಎಸ್ಐಆರ್ ಜುಲೈ 29 ಮುಗಿದೋಗುತ್ತೆ. ಇದಾದ್ಮೇಲೆ ನಿಮ್ಮ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಆಯ್ತೋ ಇರುವಂತ ಒಂದು ಲೀಸ್ಟ್ ಬಿಡ್ತಾರೆ. ಆ ಲಿಸ್ಟ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ, ತಪ್ಪಾಗಿದ್ರೆ, ನಿಮ್ಮ ಹೆಸರು ಕಿತ್ತಾಕಿದ್ರೆ ಆಗಸ್ಟ್ 5ನೇ ತಾರೀಕಿಂದ ಸೆಪ್ಟೆಂಬರ್ 4ನೇ ತಾರೀಕುವರೆಗೆ ಏನೇ ತಕರಾರಿದ್ರು ಹೇಳ್ಬೋದು. ಇದಾದ್ಮೇಲೆ ಅಕ್ಟೋಬರ್ 7ನೇ ತಾರೀಕು ಫೈನಲ್ ಲಿಸ್ಟ್ ಬರುತ್ತೆ. ಮಾನ್ಯ ಕರ್ನಾಟಕದ ಮತದಾರರೇ, ಯಾವುದೇ ಕಾರಣಕ್ಕೂ ಇದೇನಪ್ಪ ಎಸ್ಐಆರ್ ಅಂತ ಮನೇಲಿ
ಇಟ್ಕೋಬೇಡಿ. ಎನ್ಯುಮರೇಷನ್ ಅಂತ ಒಂದು ಫಾರ್ಮ್ ಕೊಡ್ತಾರೆ, ಅದರಲ್ಲಿ ಸರಿಯಾಗಿ ಮಾಹಿತಿ ಕೊಡಿ. ನಿಮ್ ಓಟನ್ನ ನೀವು ಉಳಿಸ್ಕೊಳ್ಳಿ. ಈ ವಿಷಯನ ನಿಮ್ಮಲ್ಲೇ ಇಟ್ಕೋಬೇಡಿ. ನಿಮ್ಮ ಅಕ್ಕಪಕ್ಕದವ್ರಿಗೂ ಹೇಳಿ. ಈ ದೇಶದ ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.